ಸರ್, ನಾವು ಇವತ್ತು ವಿಜಯಪುರ ಜಿಲ್ಲೆಯಿಂದ ಬಿಳೇಶ್ವರ ವಿಧಾನಸಭಾ ಕ್ಷೇತ್ರದಿಂದ ನಮ್ಮ ನೆಚ್ಚಿನ ಶಾಸಕರಾಗಿರ್ತಕ್ಕಂಥ ಮಾನ್ಯ ಶ್ರೀ ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬರು ಇವತ್ತು ಕೈಗಾರಿಕೆ ಮಂತ್ರಿಗಳಾಗಿ ಸರ್ಕಾರದಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ನೇತೃತ್ವದಲ್ಲಿ ನಾವು 3 ಜನ ಈ ಒಂದು SIR ತರಬೇತಿಗೆ ಬಂದಿದ್ದೀವಿ. ಇಲ್ಲಿ ಬಹಳಷ್ಟು ಮಹತ್ತರವಾದಂತಹ ವಿಷಯಗಳನ್ನ ಇವತ್ತು ನಾವು ಆಲಿಸಿದ್ದೀವಿ. ಕಾರಣ ಇವತ್ತು ಚುನಾವಣಾ ಆಯೋಗ ಇವತ್ತೇನ್ ಮಾಡ್ತಾ ಇದೆ ಅಂತಂದ್ರೆ ಬಡವರನ್ನ, ಹಿಂದುಳಿದವರನ್ನ, ದಲಿತರನ್ನ ಟಾರ್ಗೆಟ್ ಮಾಡಿ ಅವರನ್ನ ಚುನಾವಣೆಯಿಂದ ಹೊರಗಡೆ ಇಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮತ್ತು ಅವ್ರಿಗೆ ದಾಖಲೆಗಳು ಇಲ್ಲದೆ ಹೋದ ಪಕ್ಷದಲ್ಲಿ ಅವರನ್ನ ಚುನಾವಣಾ ಕಣದಿಂದಾನೆ ಈ ದೇಶದಲ್ಲಿ ಅವರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಭಾರತ ದೇಶದ ಏನು ಸಂವಿಧಾನ 1950ರಲ್ಲಿ ಜಾರಿ ಆಯ್ತು. ನಾವೆಲ್ಲ ಭವ್ಯ ಭಾರತದ ಪೌರತ್ವವನ್ನು ಪಡೆದು ಪ್ರಜೆಗಳಾದೆವು. ಅವತ್ತಿನಿಂದ ಇವತ್ತಿನವರೆಗೂ ಈ ಒಂದು ಪ್ರಜೆಗಳಿಗೆ ಅಗತ್ಯ ದಾಖಲಾತಿಗಳನ್ನ ಇವತ್ತು ಕೊಟ್ಟಿದೆ. ಆದ್ರೂ ಕೂಡ ಅವುಗಳನ್ನ ಪರಿಗಣನೆಗೆ ತೆಗೆದುಕೊಳ್ಳದೇನೆ ಸಂಬಂಧ ಪಡೆದೇ ಇರತಕ್ಕಂತ ದಾಖಲೆಗಳನ್ನ ಇವತ್ತು ಪೂರೈಸಬೇಕು. ಕೆಲವು ಅನಕ್ಷರಸ್ಥ ಇರ್ತಾರೆ, ವಲಸೆ ಹೋಗಿರ್ತಾರೆ, ಅಲೆಮಾರಿ ಜನಾಂಗದವರು ಇರ್ತಾರೆ. ಅವ್ರ ಕಡೆ ಯಾವುದೇ ದಾಖಲೆಗಳು ಕೂಡ ಇವತ್ತು ಸಿಗ್ತಾ ಇಲ್ಲ. ಆದ್ರೂ ಕೂಡ ಅವುಗಳನ್ನ ಪೂರೈಕೆ ಮಾಡಿ ಅವರು ಈ ಮತದಾನದಲ್ಲಿ ಉಳ್ಕೋಬೇಕು, ಈ ಭಾರತ ಪೌರತ್ವವನ್ನು ಪಡೆಯುವಲ್ಲಿ ಇರ್ಬೇಕು ಅಂತ ಹೇಳಿ ಏನು ಇವತ್ತು ಮಾಡ್ತಾ ಇದ್ದಾರೆ. ಇದು ಅಗತ್ಯ ದಾಖಲೆಗಳು ಇರದೇ ಹೋದ ಪಕ್ಷದಲ್ಲಿ ಅಂತ ಪಾಪ ಬಡವರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಈ ಒಂದು ಚುನಾವಣೆ ಪಟ್ಟಿಯಿಂದ ಹೊರಗೆ ಉಳಿಯುವಂತ ಸಾಧ್ಯತೆ ಬಹಳಷ್ಟಿದೆ. ಆದ್ರೂ ಕೂಡ ಇವತ್ತು SIR ಮಾಡ್ತಾ ಇದ್ದಾರೆ. ಆ ಪ್ರಕ್ರಿಯೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಒಂದು ದಿಟ್ಟ ಹೆಜ್ಜೆಯನ್ನಿಟ್ಟು ಪ್ರತಿಯೊಬ್ಬ ಮತದಾರನು ಕೂಡ ಉಳಿಸ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಬಹಳ ದೊಡ್ಡ ಹೆಜ್ಜೆಯನ್ನ ಇಟ್ಟಿದೆ. ಅದಕ್ಕಾಗಿ ನಾವು ಇವತ್ತು ಈ ಒಂದು ಶಿಬಿರದಲ್ಲಿ ಪಾಲ್ಗೊಂಡು ಇದನ್ನ ಯಶಸ್ವಿಯಾಗಿ ಮಾಡಿ ತೋರಿಸಲೇಬೇಕು. ಭಾರತ ಚುನಾವಣಾ ಆಯೋಗಕ್ಕೆ ನಾವು ಪ್ರತಿಷ್ಠೆ ತಗೊಂಡು ಪ್ರತಿಯೊಬ್ಬ ಮತದಾರನು ಕಡ್ಡಾಯವಾಗಿ ನಮ್ಮ ಮತಕ್ಷೇತ್ರಗಳಲ್ಲಿ ನಾವು ಉಳಿಸ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಶಿಬಿರದಲ್ಲಿ ಶಿಬಿರಾರ್ಥಿಗಳಾಗಿ ಭಾಗವಹಿಸಿ ಶಿಬಿರವನ್ನು ಆರಂಭಿಸಿದ್ದೇವೆ. ಇದು ಮಾರಕ ಪೂರಕ ಅಂತ ಸದ್ಯದಲ್ಲಿ ಹೇಳಲಿಕ್ಕೆ ಬರ್ತಾ ಇಲ್ಲ ಸರ್. ಯಾಕಂತಂದ್ರೆ ಕರಡು ಪಟ್ಟಿ ಸಿದ್ಧ ಆದ್ಮೇಲೆ ಅರ್ಹ ಫಲಾನುಭವಿಗಳಿಗೆ ಹೊರಗಡೆ ಹೋದ್ರೆ ಅದು ಮಾರಕ. ಎಲ್ರೂ ಈ ಒಂದು ಮತದಾರ ಪಟ್ಟಿಯಲ್ಲಿ ಹೋದ್ರೆ ಅದು ಪೂರಕ ಅಂತ ಹೇಳ್ಬೋದು ಸರ್. ಈಗ ನೋಡಿ, ಶಾಸಕರು ಸಾಧಕರು ಕಾಂಗ್ರೆಸ್ ಬಹಳಷ್ಟು ಒತ್ತಡ ಹೇಳ್ತೀರಾ? ಏನ್ ಹೇಳಿದ್ರಿ ಸರ್? ಈಗ ಶಾಸಕರು ಬಹಳಷ್ಟು ಹೆಸರು ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷ ಒಂದು ಸಚಿವ ಸ್ಥಾನ MLC ಡಿಮ್ಯಾಂಡ್ ಇದೆ. ಖಂಡಿತ ಸರ್. ಕಾಂಗ್ರೆಸ್ ಪಕ್ಷ ಸುಮಾರು 150 ವರ್ಷಗಳಿಂದ ಈ ದೇಶವನ್ನು ಸುಭದ್ರತೆಯಲ್ಲಿ ತಂದಿರತಕ್ಕಂತ ಪಕ್ಷ, ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟಿರ್ತಕ್ಕಂಥ ಪಕ್ಷ, ಈ ದೇಶಕ್ಕೆ ರಾಷ್ಟ್ರಗೀತೆಯನ್ನು ಬರೆದಿರ್ತಕ್ಕಂಥ ಪಕ್ಷ. ಅವರು ಸಚಿವ ಸ್ಥಾನ ಕೇಳೋದ್ರಲ್ಲಿ ಏನು ತಪ್ಪಿಲ್ಲ ಸರ್. ಅದನ್ನ ಕಾಂಗ್ರೆಸ್ ಪಕ್ಷದ ಪ್ರಮುಖರು ಹೈಕಮಾಂಡ್ ನೋಡ್ಕೊಳ್ಳುತ್ತೆ. ಸೂಕ್ತವಾದ ಅಭ್ಯರ್ಥಿಗಳಿಗೆ ಖಂಡಿತ ಅವರು ಸಚಿವರನ್ನ ಮಾಡ್ತಾರೆ. ಈ ದೇಶದ ಈ ಒಂದು ರಾಜ್ಯದ ಅಭಿವೃದ್ಧಿಗೆ ಸಹಕಾರವನ್ನ ಕೊಡ್ಲಿಕ್ಕೆ ಹೈಕಮಾಂಡ್ ಯಾವಾಗ್ಲೂ ಸಿದ್ಧ ಇದೆ ಸರ್. ಇನ್ನೊಂದು ವಿಷಯ ಇಷ್ಟಪಡ್ತೀನಿ. 2 ವರ್ಷ ಉತ್ತಮ ಆಡಳಿತ ಮುಖ್ಯಮಂತ್ರಿಗಳು ಈಗ ಮಾಜಿ ಸಿದ್ದರಾಮಯ್ಯ ಹೇಳ್ತಾ ಇಲ್ಲ. ಹೌದು ಸಿದ್ದರಾಮಯ್ಯ ಬಗ್ಗೆ ಹೇಳ್ತೀರಾ ಸರ್? ಸಿದ್ದರಾಮಯ್ಯ ಸಾಹೇಬ್ರು ಒಬ್ರು ಒಳ್ಳೆಯ ಆಡಳಿತಗಾರರು. ತಾವು ಕೂಡ ನೋಡಿದ್ದೀರಿ, ಅಧಿಕಾರ ತಗೊಂಡ ದಿವಸನೇ ಅವರು ಬಡವರು ಈ ರಾಜ್ಯದಲ್ಲಿ ಹಸಿವಿನಿಂದ ಮುಕ್ತರಾಗಬೇಕು ಅಂತ ತಿಳ್ಕೊಂಡು ಅವತ್ತಿನಿಂದಲೇ ಪ್ರತಿಯೊಬ್ಬರಿಗೂ ರೇಷನ್ ಸಿಗ್ಬೇಕು, ಅನ್ನ ಸಿಗ್ಬೇಕು ಅಂತ ಹೇಳಿ ಪ್ರಯತ್ನ ಪಟ್ಟು ಅದನ್ನು ಸಾಕಾರಗೊಳಿಸಿದ್ರು. ಅದಕ್ಕಾಗಿನೇ ಅವರನ್ನ ಅನ್ನರಾಮಯ್ಯ ಅಂತ ಕರೀತಾ ಇದ್ದೀವಿ. ಅವರ ಒಂದು ಕೊಡುಗೆ ಈ ರಾಜ್ಯಕ್ಕೆ ಬಹಳಷ್ಟಿದೆ ಸರ್. ಅಂತಹ ನಾಯಕರು ನಮ್ಮ ಪಕ್ಷದಲ್ಲಿರೋದು ನಮ್ಮ ಪಕ್ಷಕ್ಕೂ ಕೂಡ ಒಂದು ಹೆಮ್ಮೆ ವಿಷಯ. ಇನ್ನೊಂದು ಕಡೆ ವಿಚಾರ ನೋಡಿ, ಈಗ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿಗಳಿದ್ದಾರೆ. ಅವರು ತಳಮಟ್ಟದಿಂದ ಒಬ್ಬರು ಕಾರ್ಯಕರ್ತರಾಗಿದ್ದು ಇಷ್ಟು ಉನ್ನತ ಸ್ಥಾನದಲ್ಲಿ ಮುಖ್ಯಮಂತ್ರಿಗಳಾಗಿದ್ದಾರೆ. DK ಶಿವಕುಮಾರ್ ಸಾಹೇಬರ ಬಗ್ಗೆ ಭಾರತೀಯ ಕ್ಷಮೆ ಇರಲಿ, ಒಬ್ಬ ವಿದ್ಯಾರ್ಥಿ ಜೀವನದಾಗಿದ್ದಾಗಿನಿಂದ ಕೂಡ ಅವರು ನಾಯಕತ್ವವನ್ನು ಪಡ್ಕೊಂಡು ಇವತ್ತು ರಾಜ್ಯದ ಚುಕ್ಕಾಣಿಯನ್ನ ಹಿಡಿದಿದ್ದಾರೆ. ಅವ್ರ ಬಗ್ಗೆ ತುಂಬಾ ಹೆಮ್ಮೆ ಇದೆ. ಈ
ನಾಡನ್ನ ಸುಭದ್ರತೆಗೆ ಕೊಂಡೊಯ್ತಾರೆ. ಒಳ್ಳೆ ಯೋಜನೆಗಳು ಕೂಡ ಅವರಿಂದ ನಮ್ಮ ರಾಜ್ಯಕ್ಕೆ ಸಿಗಲಿವೆ. ಒಟ್ಟಾರೆ ಕಾಂಗ್ರೆಸ್ ಆಡಳಿತ ಈ ರಾಜ್ಯದಲ್ಲಿ ಚೆನ್ನಾಗಿ ಕೆಲಸ ಮಾಡುತ್ತೆ. ಮುಂದಿನ 2028 ಕೂಡ ಮಾನ್ಯ ಶ್ರೀ ನಮ್ಮ ಕಾಂಗ್ರೆಸ್ ಪಕ್ಷದ ನೂತನ ಸಾರಥಿಯಾಗಿರ್ತಕ್ಕಂಥ BK ಹರಿಪ್ರಸಾದ್ ಸಾಹೇಬರು ಮತ್ತು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಸಾಹೇಬರ ನೇತೃತ್ವದಲ್ಲಿ ಮತ್ತೊಮ್ಮೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬರುತ್ತೆ ಸರ್. ನಿಮ್ಮ ಹೆಸರು ನೀವು ಹೇಳಂಗಿಲ್ಲ. ಸರ್, ನನ್ನ ಹೆಸರು ಪ್ರಶಾಂತ್ ಜಂಡೆ. ನಾವು ಬಬ್ಬೇಶ್ವರ ವಿಧಾನಸಭಾ ಕ್ಷೇತ್ರದ ಹುಗ್ನೂರು ಗ್ರಾಮದಿಂದ ಬಂದಿದ್ದೇವೆ. ಇವರು ನಮ್ಮ ಸಹೋದರರು ಪ್ರಶಾಂತ್ ಬಿರಾದಾರ್ ಅಂತ ಹೇಳಿ, ಇವರು ನಮ್ಮ ಸಹೋದರರು ಶಶಿಕುಮಾರ್ ಪಾಟೀಲ್ ಅಂತ ಹೇಳಿ. ನಾವು ಒಟ್ಟಿಗೆ ವಿಜಯಪುರ ಜಿಲ್ಲೆಯ ಬಬ್ಬೇಶ್ವರ ವಿಧಾನಸಭಾ ಕ್ಷೇತ್ರದಿಂದ ಬಂದಿದ್ದೇವೆ ಸರ್. ಧನ್ಯವಾದ.